ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರು ಅಲ್ಲಿ ಸುಮಧುರ ಸಂಗೀತದ ಒಂದು ವಿದ್ಯಾಭ್ಯಾಸವನ್ನ ಕೂಡ ಮಾಡಿಸ್ತಾರೆ ಅಂತ ಹೇಳ್ತಿದ್ರು. ಹೇಗೆ ಎತ್ತ ಗುರುಗಳ ಮುಖೇನವೇ ಅದು ಹೇಗೆ ಸಾಕ್ತಾ ಇದೆ ತಿಳಿಸ್ಕೊಡ್ತೀನಿ ಅಂದ್ರಿ. ಹೌದು, ಏನು ಅಂದರೆ ಪ್ರತಿದಿನ 2 ಹೊತ್ತು ನಾವು ನೋಡಬಹುದು, ಬೆಳಗಿನ ಜಾವ ಪೂಜೆ ಪುನಸ್ಕಾರ ಕೈಂಕರ್ಯ ಎಲ್ಲ ಮುಗಿಸ್ಕೊಂಡು ಬಂದು ಅವ್ರ ಕಚೇರಿಯಲ್ಲಿ ನಿವಾಸವಾಗಿ ಕೂತ್ಕೊತಾರೆ. ಕಚೇರಿ ನಿವಾಸದಲ್ಲಿ ಕೂತ್ಕೊಂಡ ತಕ್ಷಣ ಹೊರಭಾಗದಲ್ಲಿ ಮಕ್ಕಳು ಒಬ್ಬೊಬ್ಬರಾಗಿ ಸಾಲಾಗಿ ಬರೋಕ್ಕೆ ಶುರು ಮಾಡ್ತಾರೆ. ಸಾಲಾಗಿ ಬರೋ ಶುರು ಮಾಡಿ ಎಲ್ಲ ವಿದ್ಯಾರ್ಥಿಗಳು ಕೂತ್ಕೊಳ್ಳೋಕ್ಕೆ ಒಬ್ಬರಿಂದೆ ಒಬ್ಬರು ಆ ಕೂತ್ಕೊಳ್ಳೋ ಡಿಸಿಪ್ಲಿನ್ ನೋಡ್ಬೇಕು ನೀವು. ಒಂದೇ ಸಮಕ್ಕೆ ಅವರೆಲ್ಲ ಬಿಳಿ ಶ್ವೇತ ವಸ್ತ್ರ, ಅಂದರೆ ಕೆಳಗಡೆ ಇರತಕ್ಕಂಥ ಪಂಚೆಗಳೆಲ್ಲ ಶ್ವೇತವಾಗಿರುತ್ತೆ. ಕೆಂಪು ಅಂಗವಸ್ತ್ರವನ್ನು ಮೇಲ್ಭಾಗದಲ್ಲಿ ಹಾಕ್ಕೊತಾರೆ. ಅದನ್ನೆಲ್ಲ ಹೀಗೆ ದುಪ್ಪಟಿಯಾಗಿ ಹೊತ್ಕೊಂಡಿರ್ತಾರೆ. ಭಾಳ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಒಂದೇ ಬಣ್ಣವಾಗಿ ಕೂತ್ಕೊಳ್ತಕ್ಕಂಥದ್ದು. ಆಮೇಲೆ ಶಿಸ್ತು ಎಷ್ಟು ಚೆನ್ನಾಗಿದೆ ಅಂದರೆ ಒಬ್ಬನ ಅನ್ನೋದು ಇನ್ನೊಬ್ರು ಓ ಅನ್ನೋದು ಹಾಗೆಲ್ಲ ಇಲ್ಲ. ಒಂದೇ ಸಮಕ್ಕೆ ಎಲ್ಲ ರೀತಿಯಾದ ಮಂತ್ರಗಳು, ದೈವ ಮಂತ್ರಗಳು, ಉಪನಿಷತ್ಗಳು, ಅದಾದ ಮೇಲೆ ವೇದಗಳು, ಅದಾದ ಮೇಲೆ ಈಶ್ವರನ ಪೂಜೆಗಳ ನಾಮಕರಣಗಳು, ಅದಾದ ಮೇಲೆ ವಚನಗಳು, ಹೀಗೆ ದೇವಾಮೃತವಾಗಿರ್ತಕ್ಕಂಥ ಭಾವಗೀತೆಗಳು, ಎಲ್ಲ ರೀತಿಯಾದ ಒಂದೊಂದು ಅರ್ಥಗಳನ್ನ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಆ ಹುಡುಗರು ಹೇಳ್ತಾರೆ ಅನ್ನೋದು ನೀವು ನೋಡಿ ಆನಂದಿಸ್ಬೇಕು. ಅಷ್ಟವರೆಗೂ ಆ ಹುಡುಗರು ಪ್ರಾರಂಭಿಸ್ಬಿಡ್ತಾರೆ. ತದನಂತರ ಗುರುಗಳು ಅಲ್ಲಿ ಸ್ವಲ್ಪ ಅವರ ಆ ಕಚೇರಿಯ ವಿಚಾರಗಳನ್ನೆಲ್ಲ ಮುಗಿಸಿ ಬಂದು ಕೂತ್ಕೊಳ್ತಾರೆ. ಇಷ್ಟೆಲ್ಲ ಆಗೋದನ್ನು ಸ್ವಲ್ಪ ಸಂಕ್ಷಿಪ್ತದಲ್ಲಿ ಭಾಳ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡು ನೋಡಿದಾಗ ಏನು ಆನಂದ ಅಂತೀರ. ಗುರುಗಳಿಗೂ ಅದಕ್ಕೆ ನಾನು ಏನು ಮಾಡಿದ್ದೀನಿ ಗೊತ್ತಾ, ಅವರ ಚೈತನ್ಯ, ಅವರ ಹುಮ್ಮಸ್ಸು ತುಂಬಲಿ ಅಂತ ಇಂಥ ಒಳ್ಳೆ ಸಂಗೀತವನ್ನು ಅವ್ರಿಗೂ ಹಾಕಿದ್ದೀನಿ. ನೋಡಿ ವೀಕ್ಷಕರೇ.
ಶಿವ ಶಂಭೋ ಜಯ ಜಯ ಶಿವ ಶಂಭೋ जय जय शिव शंभो 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 महादेव शंभो महादेव ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಮಂಗಳವಾಗಿರ್ತಕ್ಕಂಥ ಈ ದಿನದಲ್ಲಿ ಒಂದು ದಿವಸ ನಾವು ಮಂಗಳ ಹಾಡುಗಳನ್ನು ಹಾಡಿದಾಗ ಭಾಳ ಸೌಭಾಗ್ಯವಾಗಿರುತ್ತೆ. ಏನು ಅಂದರೆ ಒಂದು ಯಾವ್ದಾದ್ರು ಆಚರಣೆ ಮಾಡಬೇಕಾದ್ರೆ ದಿನಾ ಹಬ್ಬ ಇದ್ದಾಗೆ. ಈ ಮಕ್ಕಳು ಒಬ್ಬರು ಇಬ್ಬರು ಅಂದರೆ ಈಗ ಗಲಾಟೆ ಮಾಡ್ತಾ ಇರ್ತಾರೆ, ಅಲ್ಲೊಬ್ಬ ಇಲ್ಲೊಬ್ಬ ಅಂತ. ಸುಮ್ಮನೆ ಎಲ್ಲೋ ಗಲಾಟೆ ಮಾಡ್ತಾ ಇದ್ದ ಹುಡುಗರ ಮಧ್ಯೆ ಎಲ್ಲರೂ ನಿಶಬ್ದವಾಗಿರಿ ಅಂದರೆ ಯಾರಾದರೂ ಕೇಳ್ತಾರಾ? ಕೇಳಲ್ಲ. ನಾನು ಹೇಳಿದ್ರೆ ಕೇಳ್ತಾರೆ. ಅದೇ ರೀತಿಯಾಗಿ ಒಂದು ಶ್ಲೋಕವನ್ನು ಒಬ್ಬರಲ್ಲ ಒಬ್ಬರು ಅಂಥೇಳಿ ಎಲ್ಲರೂ ಒಟ್ಟಿಗೆ ಹೇಳಿದ್ರೆ ಎಲ್ಲರೂ ನೋಡ್ತಾ ಇದ್ದವರು ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಅವರು ಅಯ್ಯೋ ಈ ಮಕ್ಕಳ ಜೊತೆ ನಾವು ಹೇಳೋಣ ಅನ್ನೋ ಮನೋಭಾವನೆ ಬರುತ್ತೆ. ಅದಕ್ಕೆ ಹೇಳೋದು, ಯಾವತ್ತು ಒಂದು ಕಡ್ಡಿನ ನಾವು ಯಾವ ಕಾಲಕ್ಕೂ ಮುರಿದು ಹಾಕ್ಬೋದು, ಒಗ್ಗಟ್ಟಲ್ಲಿರತಕ್ಕಂಥ ಇಷ್ಟೊಂದು ಕಡ್ಡಿಗಳನ್ನು ಮುರಿಯೋಕ್ಕೆ ಸಾಧ್ಯವೇ? ಆ ಒಗ್ಗಟ್ಟು, ಇಂಥ ಒಂದು ಸಾಧನೆ ಮಕ್ಕಳ ಜೊತೆಗೇನೆ ಇವತ್ತಿನಿಂದ ಇರೋ ಪೀಳಿಗೆಗೂ ಬೆಳೆಸ್ತಾ ಬಂದಿರೋರೇ ನಮ್ಮ ಸಿದ್ಧಗಂಗೆ ಸ್ವಾಮಿಗಳು.